ಒಂದು ಕಡೆ ಕರ್ನಾಟಕದಲ್ಲಿ ಚುನಾವಣಾ ಕಣ ರಂಗೇರಿದೆ. ಅಭ್ಯರ್ಥಿಗಳು ಭರದಿಂದ ಪ್ರಚಾರ ಮಾಡ್ತಾ ಇದ್ದಾರೆ, ಬೀದಿಗಿಳಿದು ಮತಯಾಚನೆ ಮಾಡ್ತಾ ಇದ್ದಾರೆ. ಈ ನಡುವೆ ಅಲ್ಲಲ್ಲಿ ಜನಪ್ರತಿನಿಧಿಗಳ ಮೇಲಿನ ಜನರ ಆಕ್ರೋಶವೂ ಕೂಡ ಕಟ್ಟಿಹಿಡಿಯುತ್ತಾ ಇದೆ. ಚುನಾವಣೆ ಸಮಯದಲ್ಲಷ್ಟೇ ಮತದಾರ ಪ್ರಭುಗಳ ಮುಂದೆ ಪ್ರತ್ಯಕ್ಷವಾಗೋ ಅಭ್ಯರ್ಥಿಗಳು ಪ್ರಶ್ನೆಗಳ ಸುರಿಮಳೆ ಎದುರಿಸೋ ಪ್ರಸಂಗ ಕೂಡ ನಡೀತಾ ಇದೆ. I was in field. I was distributing kits. ಕೋಲಾರ್ಗೆ ಬರ್ಕೂಡ್ದು ಅಂತ ಹೇಳ್ತಾರೆ. ಕೋಲಾರ ಅವರ ಅಪ್ಪಂದ. ಮತಯಾಚನೆ ವೇಳೆ ಪಿಸಿ ಮೋಹನ್ಗೆ ತರಾಟೆ. ಮಹಿಳೆ ಪ್ರಶ್ನೆಗೆ ಕಕ್ಕ ಬಿಕ್ಕಿಯಾದ ಬಿಜೆಪಿ ಅಭ್ಯರ್ಥಿ. You would have not seen it. You would have not seen it. I have distributed. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಮತಯಾಚನೆ ವೇಳೆ ಭಾರೀ ಮುಜುಗರವಾಗಿದೆ. ಹಲಸೂರು ಕೆರೆಯಲ್ಲಿ ಬೆಳಗಿನ ಜಾವ ವಾಕಿಂಗ್ ಸಮಯದಲ್ಲಿ ಪಿಸಿ ಮೋಹನ್ ಮತಯಾಚಿಸುವ ವೇಳೆ ಮಹಿಳೆಯೊಬ್ಬರು ಸರಣಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಏನ್ ಕೆಲಸ ಮಾಡಿದ್ದೀರಾ? ಹಲಸೂರು ಕೆರೆಯಲ್ಲಿ ಸಮಸ್ಯೆಗಳಿವೆ. ಎಷ್ಟು ಸರಿ ನೀವು ಕ್ಷೇತ್ರಕ್ಕೆ ಬಂದಿದ್ದೀರಾ? ನೀವ್ ಯಾರಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಂತ ಬಿಜೆಪಿ ಅಭ್ಯರ್ಥಿಯ ಬೆವರಿಳಿಸಿದ್ದಾರೆ. I was in field. I was distributing kits. You would have not seen it. ಮಹಿಳೆ ಪ್ರಶ್ನೆಗೆ ಉತ್ತರಿಸಲಾಗದೆ ಕಕ್ಕಾಬಿಕ್ಕಿಯಾದ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಅಭ್ಯರ್ಥಿ ಪಿಸಿ ಮೋಹನ್ ಅಲ್ಲಿಂದ ನಿಧಾನವಾಗಿ ಕಾಲ್ಕಿತ್ತಿದ್ದಾರೆ. ಮಾಜಿ ಶಾಸಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಇತ್ತ ಬಾಗಲಕೋಟೆಯಲ್ಲಿ ಮಾಜಿ ಶಾಸಕರನ್ನ ವ್ಯಕ್ತಿಯೊಬ್ಬ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಬಾಗಲಕೋಟೆಯ ಹಳೆಪೇಟೆಯಲ್ಲಿ ಚುನಾವಣೆ ಪ್ರಚಾರಕ್ಕೆಂದು ತೆರಳಿದ್ದ ವೇಳೆ ಒಂದೇ ಹೆಸರಿನ ಇಬ್ಬರು ವ್ಯಕ್ತಿಗಳು ಅಕ್ಕಪಕ್ಕ ಕುಳಿತಾಗ ತಮ್ಮ ಆಪ್ತನನ್ನ ಮಾಜಿ ಶಾಸಕರು ಮಾತನಾಡಿಸಿದ್ದಾರೆ. ಇದಕ್ಕೆ ಗರಂ ಆದ ಇನ್ನೊಬ್ಬ ಬಸಪ್ಪ ಎನ್ನುವ ವ್ಯಕ್ತಿ ಏಕಾಏಕಿ ಚರಂತಿಮಠ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಮಾಜಿ ಶಾಸಕರ ಮೇಲೆ ಹರಿಹಾಯ್ದ ರೈತನನ್ನ ವಿರೋಧಿ ಬಣದವರು ಎನ್ನಲಾಗಿದ್ದು ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದು ಹೋಗಿದೆ. ಕೋಲಾರ ಕ್ಷೇತ್ರ ಕಾಂಗ್ರೆಸ್ ಪಾಳ್ಯದಲ್ಲಿ ಬಣ ರಾಜಕೀಯದ ಅಸಮಾಧಾನ ಮುಂದುವರೆದಿದೆ. ಕೆಪಿಸಿಸಿಯಿಂದ ನಡೆದ ಎಸ್ಸಿ ಘಟಕದ ಸಭೆಯಲ್ಲಿ ಮುನಿಯಪ್ಪ ಬೆಂಬಲಿಗರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸಚಿವ ಮುನಿಯಪ್ಪ ಅವರನ್ನ ಕಡೆಗಣಿಸಲಾಗ್ತಿದೆ ಅಂತ ಆಕ್ರೋಶ ಹೊರಹಾಕಿದ ಪ್ರಸಂಗ ನಡೆದಿದೆ. ಅವ್ರಿಗೆ ಸ್ವಲ್ಪ ಅವಮಾನ ಮಾಡ್ದಂಗೆ. ಯಾಕಂದ್ರೆ ಒಂದು ಮೀಟಿಂಗ್ ಕರೆಯಲ್ಲ, ಕೋಲಾರ್ಗೆ ಬರ್ಕೂಡ್ದು ಅಂತ ಹೇಳ್ತಾರೆ. ಕೋಲಾರ ಅವರ ಅಪ್ಪಂದ. ಒಟ್ಟಾರೆ ಲೋಕಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಪ್ರಚಾರದ ಭರಾಟೆಯು ಜೋರಾಗಿದೆ. ಚುನಾವಣೆ ಸಮಯದಲ್ಲಿ ಮತದಾರರ ಮುಂದೆ ಪ್ರತ್ಯಕ್ಷವಾಗುವ ಅಭ್ಯರ್ಥಿಗಳಿಗೆ ತರಾಟೆ ತೆಗೆದುಕೊಳ್ತಿರೋ ಪ್ರಸಂಗ ಮುಜುಗರಕ್ಕೀಡು ಮಾಡ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.